ಸಹನಾ, ಏನಿದೆಲ್ಲ? ಕಣ್ಣಿಲ್ವಾ? ನೋಡ್ಕೋ. ಕಣ್ಣಿದೆ, ಅದಕ್ಕೆ ಕೇಳ್ತಾ ಇರೋದು. ಈ ಅಲಂಕಾರ ಏನು, ಈ ಮಂಚ ಏನು? ಇವತ್ತು ನಮ್ಮಿಬ್ಬರಿಗೂ ಮೊದಲ ರಾತ್ರಿ. ಮದುವೆ ಆಗ 6 ತಿಂಗಳಾಯ್ತು, ಇವತ್ತೆಂತ ಮೊದಲನೇ ರಾತ್ರಿ? ನನ್ ಯಾಕೋ ಹೀಗ್ ಗೋಳ್ ಹೊಯ್ಕೋತೀಯಾ? ಇವತ್ತೇ ಫಸ್ಟ್ ನೈಟ್ ನಮ್ಗೆ. ಫಸ್ಟ್ ನೈಟಾ? ಏನ್ ಸಮಾಚಾರ? ನಾವಿಬ್ರು ಸುಪ್ಪತ್ಕೆಲಿ ಹೊರಳಾಡ್ಬೇಕು. ನಾವಿಬ್ರು ಹೊರಳಾಡಿದ್ರೆ ನಿನ್ ಹೂವೆಲ್ಲ ನಲಗೋಗುತ್ತೆ. ಹೂ ನಲಗಿದ್ರೇನೆ ನಾವು ನಲಿಯೋದು. ಸರಿ, ಇದೆಲ್ಲ ನನಗೆ ಇಷ್ಟ ಇಲ್ಲ. ಡ್ಯಾಡಿ ಏನು ಹೇಳಿಲ್ವಾ? ಇಲ್ವಲ್ಲ. ಏನು ಹೇಳಿಲ್ವಾ? ಅಯ್ಯೋ, ಇಲ್ಲ ಅಂತ ಹೇಳದ್ನಲ್ಲ. ಅಯ್ಯೋ ಬೆಪ್ಪೆ, ನಿಮ್ ಡ್ಯಾಡಿನ ಕರಿತಾ ಇದೆಯಲ್ಲ, ಅವ್ರ ಮುಂದೆ ಕೂತ್ಕೊಂಡು ನಾವೆಲ್ಲ ಹೊಡೆಯಕ್ಕಾಗುತ್ತೆ? ನಿನಗಂತೂ ಈ ಜನ್ಮದಲ್ಲಿ ಮೊದಲ ರಾತ್ರಿ ಯೋಗನೇ ಇಲ್ಲ. ಯಾಕೆ ಅಂದ್ರೆ ನಿನಗೆ ಮೊದಲ ರಾತ್ರಿ ಹೇಗಿರ್ಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ. ಅಲ್ಲಿ ನೋಡು, ಬಾಗಿಲು ತೆಗ್ದಿದೆ, ಅಡುಗೆಯವರು ಕೆಲಸದವರೆಲ್ಲ ಓಡಾಡ್ತಾ ಇರ್ತಾರೆ. ನಾವೇನ್ ಸಂತೆಲ್ಲ ಸರ್ಸಾಡಕ್ಕಾಗತ್ತೆ? ಅಯ್ಯೋ ನನ್ ಬುದ್ಧಿಗೆ. ಸುಧಾಕರ, ನೀನೆಂಥ ರಸಿಕನೋ. ಸುಧಾಕರ್, ನಮಸ್ಕಾರಮ್ಮ. ಏನಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ? ಹೇಳ್ತೀನಿ. ಯಾಕೆ ಸಹನಾ, ಫ್ಯಾಕ್ಟ್ರಿಗೆ ಹೋಗ್ಲಿಲ್ವಾ? ಹೋಗಿದ್ದೆ, ನೀನ್ ಬಂದಿರ್ಲಿಲ್ವಲ್ಲ, ಅದಕ್ಕೆ ವಾಪಸ್ ಬಂದೆ. ನಾನು ಹೋದ್ರೇನೋ ಬಿಟ್ರೇನೋ, ನೀನು ಫ್ಯಾಕ್ಟ್ರಿ ಯಜಮಾನಿ, ನೀನು ಹೋಗ್ಲೇಬೇಕಲ್ವಾ? ನನ್ನ ಮದ್ವೆ ಆಗು, ಆಗ ನೀನೇ ಫ್ಯಾಕ್ಟ್ರಿಗೆ ಯಜಮಾನ ಆಗ್ತೀಯಾ. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ಸಹನಾ, ಇವತ್ತು ಯಾಕೋ ನನಗೆ ಸ್ವಲ್ಪ ತಲೆನೋವ್ತಾ ಇದೆ. ನಾನು ಅಂದ್ಕೊಂಡಿದ್ ಕರೆಕ್ಟ್. ಹುಷಾರಿಲ್ವೇನೋ ಅಂತಾನೆ ನಾನು ಈಗ ಬಂದಿದ್ದು. ತಲೆನೋವಿಗೆ ನೀನೇನು ಔಷಧಿ ತಗೊಂಡೆ? ತಲೆನೋವು ಮೂಗು ನೋವಿಗೆಲ್ಲ ಔಷಧಿ ತಗೋತಾರ? ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಜೋಡಿ ಇಲ್ದೆ ತಗೊಳ್ಳೋ ರೆಸ್ಟು ವೇಸ್ಟ್. ಸ್ವಲ್ಪ ಇರು, ಬರ್ತೀನಿ. ಕೂತ್ಕೋ. ಸುಮ್ನೆ ಕೂತ್ಕೋ ಅಂದ್ರೆ. ಸಹನಾ, ಇದೆಲ್ಲ ನೀನ್ ಯಾಕೆ ಮಾಡ್ಬೇಕು? ಪ್ರೀತಿ, ವಿಶ್ವಾಸ. ಮೆತ್ಗೆ ಮೆತ್ಗೆ, ಜೋರಾಗಿ ಒತ್ತಬೇಡ. ಒಳ್ಳೆ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆದವನು. ಹೂವಿನ ಹಾಗಿರೋ ನನ್ನ ಕೈ ಸೋಕಿದ್ರೆ ಆಹಾ ಆಹಾ ಅಂತ ಸುಖ ಪಡ್ಬೇಕು. ಹಾಯ್ ಸುಧಾಕರ್, ಯಾವಾಗ ಮಾಡಿಸಿದ್ದು ಇದನ್ನ? ಮೊನ್ನೆ ಕ್ರಿಕೆಟ್ ಮ್ಯಾಚ್ಗೆ ಹೋಗಿದ್ವಲ್ಲ, ಅವಾಗ ಯಾರೋ ಅವ್ರ ಹೆಸರಲ್ಲ ಒಂದು ಉಂಗುರ ಹಾಕೊಂಡು ಬಂದಿದ್ರು. ಅದನ್ನ ನೋಡಿ ಶರ್ಮಾ ತುಂಬಾ ಚೆನ್ನಾಗಿದೆ, ನೀನೊಂದು ಮಾಡಿಸ್ಕೊ ಅಂದ. ಅವಾಗ ಮಾಡಿಸಿದ್ದು. ನಿನ್ಗೆ ಯಾಕೆ ಉಂಗುರ? ನನಗ್ ಕೊಡು. ನೋಡು, ನಿನ್ಗೇನ್ ಕಡಿಮೆ ಆಗಿದೆ? ನೀನು ಮನಸ್ಸು ಮಾಡಿದ್ರೆ 10 ಬೆರಳಿಗೆ 20 ಉಂಗುರ ಹಾಕೋಬಹುದು. ಅದೆಲ್ಲ ಬೇಡ, ಇದೊಂದು ಉಂಗುರ ಕೊಡು. ನಿನ್ ಹೆಸರು ಯಾವಾಗ್ಲೂ ನನ್ ಬೆರಳಲ್ಲೇ ಇರುತ್ತೆ. ಅದಕ್ಕೇನು ಅವಸರ? ಕಾಲ ಬರ್ಲಿ. ಅದು ಯಾವಾಗ ಆ ಕಾಲ ಬರುತ್ತೋ. ಏನ್ ಮಾವ ಅರ್ಜೆಂಟ್ ಆಗಿ ನೋಡ್ಬೇಕು ಅಂದ್ರಂತೆ? ನಾನಲ್ಲ. ಸಹನಾ, ಕಣ್ಣು ಬೆನ್ನಲ್ಲಿಲ್ಲ, ಮುಖದಲ್ಲಿರೋದು. ನಾನು ನಿನ್ ಹತ್ರ ಮಾತಾಡಲ್ಲ. ನನ್ನ ಹತ್ರ ಮಾತಾಡದೆ ಇದ್ಮೇಲೆ ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳಿದೆ? ನಿಮ್ಮಿಬ್ರು ಜಗಳ ನೋಡಿ ನೋಡಿ ನನಗಂತೂ ಸಾಕಾಗಿ ಹೋಗಿದೀಯಪ್ಪ. ಅದೇನೋ ಮಾತಾಡ್ಬೇಕು ಅಂತಂದೆ ಅಲ್ಲ, ಮಾತಾಡಮ್ಮ. ನೀನೇ ಹೇಳಪ್ಪ. ಅಲ್ಲಯ್ಯ, ನೀವಿಬ್ರು ಒಂದೇ ಮನೇಲಿ ಇರೋರು, ಒಟ್ಟಿಗೆ ಬೆಳೆದವರು, ಯಾವಾಗ್ಲೂ ಹೀಗೆ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ರೆ ಏನಿದ್ರ ಅರ್ಥ? ಮಾವ, ನೀವು ನನ್ನ ಸೋದರ ಮಾವನೇ ಆದ್ರು ಅಪ್ಪ ಅಮ್ಮ ಇಲ್ದಿದ್ ನನ್ನನ್ನ
ಪ್ರೀತಿಯಿಂದ ಸಾಕ್ ಬೆಳೆಸಿದ್ದೀರಾ. ನಾನು ನಿಮ್ ಮಗಳ ಜೊತೆ ಜಗಳ ಕಾಯ್ತೀನಾ? ನೀನು ಬೆಣ್ಣೀರ್ ಕೂದಲು ತೆಗೆದಾಗ ಮಾತಾಡ್ತೀಯ. ಅವಳು ಒಂದೊಂದು ನಿಮಿಷಕ್ಕೂ ಸಿಡಿ ಅಂತ ಮಾತ್ನಲ್ಲೇ ಬೆಂಕಿ ಕಿಡಿ ಸಿಡಿತಾಳೆ. ನಿಮ್ಮಿಬ್ಬರು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ್ರಪ್ಪ. ಇದನ್ ಹೇಳಕ ನಾನ್ ಕರ್ಸಿದ್ದು. ಶರ್ಮಾ ಫೋನಲ್ಲಿ ಹೇಳಿದ್ದು ಕೇಳಪ್ಪ. ಶರ್ಮನ್ ಜೊತೆ ನಾನು ಫೋನಲ್ಲಿ ಮಾತಾಡೇ ಇಲ್ವೇ? ನಿನ್ನೆ ದಿವಸ ನೀನು ಅವನು ಎಲ್ಲಿಗೆ ಹೋಗಿದ್ರಿ? ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿರೋ ಮರಕ್ಕೆ ಕಲ್ ಕಟ್ಟು, ಬೇಗ ಮದ್ವೆ ಆಗುತ್ತೆ ಅಂದ್ರೆ 100 ಕಲ್ ಕಟ್ಟಿದ್ರು ನನಗ್ ಮದ್ವೆನೇ ಆಗಲ್ಲ ಅಂದ್ಯಂತೆ. ಅಂದೆ ನಿನ್ ಮುಂದೆನೆ 2 ಕಲ್ ಕಟ್ಟಿದೀನಿ, ಹಾಗಾದ್ರೆ 2 ಮದ್ವೆ ಆಗುತ್ತಾ ಅಂದ್ಯಂತೆ. ಹಾ, ಸಹನಾನ ಮದ್ವೆ ಆಗೋಕೆ ನನಗಿಷ್ಟ ಇಲ್ಲ, ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅವಳು ಸುಮ್ನೆ ಇರಲ್ಲ, ಕೋಪ ಬಂದ್ರೆ ಆ ಹುಡುಗಿನ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ, ಅದಕ್ಕೆ ನಾನು ಬ್ರಹ್ಮಚಾರಿಯಾಗೇ ಇದ್ಬಿಡ್ತೀನಿ. ಯಾಕೋ ಹಾಗಂದೆ? ನಾನೇನ್ ಚೆನ್ನಾಗಿಲ್ವಾ ಹೇಳು? ಅದ್ ಸರಿ, ಶರ್ಮಾ ಯಾವಾಗ ಫೋನ್ ಮಾಡಿದ್ದ? ರಾತ್ರಿ 10:30. ರಾತ್ರಿ 10:30. ಬಿಡು, ಅವನು ಸರಿಯಾಗಿ ಗುಂಡ ಹಾಕಿದ್ದ ಅಂತ ಕಾಣುತ್ತೆ. ಗುಂಡ್ಗೂ ಇದಕ್ಕೂ ಏನೋ ಸಂಬಂಧ? ಸಹನಾ, ಅವನು ಕುಡಿದ್ಮೇಲೆ ಮನುಷ್ಯನೇ ಅಲ್ಲ. 2 ಪೆಗ್ ಒಳಗೆ ಹೋಗ್ತಿದ್ದ ಹಾಗೆ ಇಲ್ದಿರೋ ಕಥೆನೆ ಹೇಳ್ತಾನೆ. ಕುಡ್ದಾಗ್ಲೇ ಶರ್ಮಾ ನಿಜ ಹೇಳೋದು. ಅವನ್ ಮಾತೇ ಸತ್ಯ, ನೀನೇ ಸುಳ್ಳು. ಐ ಲೈಕ್ ಹಿಮ್, ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಮೆತ್ತಿಗೆ ನನ್ನ ಹೃದಯ ಹೊರಗಡೆ ಬಂದ್ಬಿಡುತ್ತೆ. ಬರ್ಲಿ, ಅದನ್ನ ನಾನ್ ತಗೊಂಡ್ಬಿಡ್ತೀನಿ. ಅದನ್ನ ತಗೊಂಡು ಏನಮ್ಮ ಮಾಡ್ತೀಯಾ? ನನ್ ಹೃದಯದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತೀನಿ. ಆಗ ಇವನು ಬೇರೆ ಹುಡುಗಿನ ಹೇಗ್ ನೋಡ್ತಾನೆ ಅಂತ ನಾನು ನೋಡ್ತೀನಿ. ಸುಧಾಕರ್, ಸನ ಬರ್ಲಿಲ್ವಾ? ಅವಳು ಮಧ್ಯಾಹ್ನ ಆಫೀಸಿಂದ ಹೋದ್ಲಲ್ಲ, ಇನ್ನೂ ಮನೆ ಬರ್ಲಿಲ್ವೇ? ಯಾರೋ ಫ್ರೆಂಡ್ ನೋಡಕ್ ಹೋಗಿರ್ಬೇಕು ಬಿಡಿ. ಅಂದಾಗೆ ಶರ್ಮಾ ಫೋನ್ ಮಾಡಿದ್ನಪ್ಪ. ಏನ್ ಹೇಳ್ದ? ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ, ಬೀಚ್ ನಲ್ಲಿ ಕಾಯ್ತಿರ್ತಾನಂತೆ. ಬೀಚ್ ಅಲ್ಲ, ಸಹನಾ. ಹೌದು ಸರ್, ನಾನೇ. ಶರ್ಮಾ ಎಲ್ಲಿ? ಶರ್ಮಾ ನಿನಗೋಸ್ಕರ ಬೀಚಲ್ಲಿ ಯಾಕಾಯ್ತಾನೆ? ಇಲ್ಲಿಗೆ ಬಾ ಅಂತ ಫೋನ್ ಮಾಡಿದ್ನಂತೆ. ಫೋನ್ ಮಾಡಿಸಿದ್ದು ನಾನೇ. ಮಧ್ಯಾಹ್ನ ಆಫೀಸ್ ಬಿಟ್ಟೋಳೆ ಶರ್ಮನ್ ಮನೆಗೆ ಹೋದೆ. ಯಾಕೆ? ಅಪ್ಪನಿಗೆ ಫೋನ್ ಮಾಡ್ಸಕ್ಕೆ. ಏನಂತ? ನಿನ್ನ ಬೀಚ್ ಹತ್ರ ಕಳ್ಸಿ ಅಂತ. ಅದು ನೀನೇ ಮಾಡ್ಬೋದಾಗಿತ್ತಲ್ಲ. ನಾನ್ ಕರೆದ್ರೆ ನೀನೆಲ್ ಬರ್ತೀಯಾ? ಶರ್ಮಾ ಫೋನ್ ಮಾಡಿದ್ದ ಅಂದ ತಕ್ಷಣ ಹೇಗ್ ಬಂದೆ ನೋಡು. ಸರಿ, ಬಂದಾಯ್ತಲ್ಲ, ಏನ್ ವಿಷಯ? ಬಂದ ತಕ್ಷಣ ವಿಷಯನೇ ಕೇಳ್ತೀಯಲ್ಲ. ಸಮುದ್ರ ತೀರ, ತಂಪಾಗಿರೋ ಗಾಳಿ, ಪಕ್ಕದಲ್ಲಿ ಸುಂದರವಾಗಿರೋ ಹೆಣ್ಣು, ಅವಳನ್ನ ಹೇಗ್ ಮಾತಾಡಿಸ್ಬೇಕು ಅಂತಾನು ನಿಂಗೆ ಗೊತ್ತಿಲ್ವಾ? ಮಾತಾಡಿಸ್ತಾನೆ ಇದೀನಲ್ಲ. ಅಷ್ಟು ಸಾಕಾ? ನಿನ್ನನ್ ಸಂತೋಷ ಪಡಿಸ್ಬೇಕು ಅಂತ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀನಿ ನಾನು ಕೆಲಸದವ್ರಿಗೆ. ಹಾಗೆ ನನ್ನನ್ನು ನೀನ್ ಸಂತೋಷ ಪಡಿಸ್ಬೇಕು ತಾನೆ? ಸರಿ, ಅದಕ್ಕೆ ಏನ್ ಮಾಡ್ಬೇಕು ಹೇಳು? ನೀನು ನನ್ನನ್ನ ಪ್ರೀತಿಸ್ಬೇಕು. ಪ್ರೀತಿ ಅನ್ನೋದು ಕೇಳಿ ತಗೊಳ್ಳೋದಲ್ಲ, ಅದು ಹೃದಯದಿಂದ ತಾನಾಗೆ ಬರಬೇಕು. ತಾನಾಗೆ ಅದು ಯಾವಾಗ ಬರುತ್ತೆ? ಬಂದಾಗ ಹೇಳ್ತೀನಿ. ನನ್ಗೆ ಬಂದಿದೆಯಲ್ಲ ಪ್ರೀತಿ, ನಾನು ಏನ್ ಮಾಡ್ಲಿ? ನಾನು ಮಂಗಳೂರಿಗೆ ಬರ್ಬೇಕಾ? ಏಕೆ? ನನಗೋಸ್ಕರ ಅಲ್ಲ, ನಾನೊಬ್ಳೇ ಇರೋದು. ಇಲ್ಲಿ ನನ್ನ ಆಫೀಸ್ ನಲ್ಲಿ ಕೆಲಸ ಮಾಡೋ ಹಾಗೆ ಅಲ್ಲೇ ಕೆಲಸ ಮಾಡು. ಬೇಡಿ. ಬೇಡಿ ಅಂದ್ರೆ ಬಿಡ್ತೀನಾ? ಒಳ್ಳೆ ಕ್ವಾರ್ಟರ್ಸ್ ಕೊಡ್ತೀನಿ, ನಿನಗ್ ಬೇಕಾದ ಅನುಕೂಲ ಎಲ್ಲ ಮಾಡ್ಕೊಡ್ತೀನಿ. ನನಗೂ ಒಬ್ಳು ಫ್ರೆಂಡ್ ಸಿಕ್ಕದಾಗತ್ತೆ. ನಮ್ಮ ಅಕ್ಕ ಒಪ್ಪಲ್ಲ. ಎಲ್ಲದಕ್ಕೂ ಅಕ್ಕ ಒಪ್ಪಲ್ಲ ಅಂತ ನಿಮ್ಮೇಲ್ ಜವಾಬ್ದಾರಿ ಹಾಕ್ತಿದ್ದಾಳೆ. ನಂಗೇನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇಲ್ಲಮ್ಮ. ನಾನ್ ಹೇಳಿದ್ದಕ್ಕೆ ಹೂ ಅನ್ನಿ ಸಾಕು. ನಾಳೆ ನಾನ್ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆಮೇಲೆ ಭವಾನಿ ಶಂಕರ್ ರಾವ್ಗೆ ಫೋನ್ ಮಾಡ್ತೀನಿ. ಅವ್ರು ನಿಮ್ಮನ್ನ ಕಳಿಸ್ಕೊಡೋಕೆ ಏರ್ಪಾಡ್ ಮಾಡ್ತಾರೆ. ನಾಳೆ ಯಾಕೆ? ಗೌರಿ ಹಬ್ಬ ಮುಗಿಸ್ಕೊಂಡು ನಾಡಿದ್ದು ಹೋಗ್ಬೋದಲ್ಲ? ಗೌರಿ ಹಬ್ಬ ವಂಡರ್ಫುಲ್. ದಿನ ಒಂದೊಂದ್ ಹಬ್ಬದ ಹೆಸರು ಹೇಳಿದ್ರು ಸರಿ, ನಾನ್ ಇಲ್ಲಿರೋಕ್ ಸಿದ್ಧ. ನಮ್ಮಲ್ಲಿ ಹಬ್ಬ ಅಂದ್ರೇನೆ ಕೆಲವರು ಹಾಸ್ಯ ಮಾಡ್ತಾರೆ. ನಾನ್ ಮಾಡಲ್ಲ. ವರ್ಷ ತುಂಬಾ ಹಬ್ಬ ಬಂದ್ರು ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ದಾರೆ ನಮ್ಮ ಹಿರಿಯರು. ಗೌರಿ ಹಬ್ಬ ಅನ್ನೋದು ಹೆಂಗಸರಿಗೆ ಬಹಳ ದೊಡ್ಡ ಹಬ್ಬ. ಅವರವರ ಗಂಡಂದಿರ ಕ್ಷೇಮಕ್ಕೋಸ್ಕರ ತಮ್ಮ ಮಾಂಗಲ್ಯ ಸ್ಥಿರವಾಗಿರ್ಲಿ ಅಂತ ಬೇಡ್ಕೊಳ್ಳೋ ಹಬ್ಬ. ಸರ್ವಮಂಗಳೆ ಆಶೀರ್ವಾದ ಮಾಡಿದ್ರೆ ಸಂಸಾರ ಚೆನ್ನಾಗಿರುತ್ತೆ.
ನಿಲ್ಸಿ. ಯಾಕೆಲ್ಲ ಹೀಗೆ ಸ್ಟ್ರೈಕ್ ಮಾಡ್ತಿದ್ದೀರಾ? ಹಬ್ಬಕ್ಕೆ 3 ತಿಂಗಳು ಬೋನಸ್ ಕೇಳಿದ್ವಿ ಸರ್. 1 ತಿಂಗಳಿಗಿಂತ ಜಾಸ್ತಿ ಬೋನಸ್ ಕೊಡಕ್ಕಾಗಲ್ಲ ಅಂತ ಮ್ಯಾನೇಜ್ಮೆಂಟ್ನವ್ರು ಹೇಳ್ತಿದ್ದಾರೆ. ನಾನು 3 ತಿಂಗಳು ಬೋನಸ್ ಕೊಡಕ್ಕೆ ಹೇಳ್ಬಿಟ್ಟೋಗಿದ್ನಲ್ಲ. ನೀವು ಊರಿಗೆ ಹೋಗುವಾಗ ಹೇಳೋರಿ ಸರ್. ನೀವು ಊರಿಗೆ ಹೋದ್ಮೇಲೆ ಅವ್ರಿಗೆ ತೀರ್ಮಾನ ಮಾಡಿದ್ದಾರೆ ಸರ್. ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಹಾಗೆಲ್ಲ ಏನೂ ಮಾಡಬೇಡಿ, ನಾನು ಹೋಗಿ ಮಾತಾಡ್ತೀನಿ. ನಾವೆಲ್ಲ ಹೋಗಿ ಮಾತಾಡಾಯ್ತು, ಆಗ್ಲಿಲ್ಲ. ಯಜಮಾನ್ರು ಕೂಡ ಫೋನ್ ಮಾಡಿ ಹೇಳಿದ್ರು ಕೊಡಿ ಅಂತ, ಆದ್ರೆ MD ಒಪ್ಲಿಲ್ಲ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್. ಹಾಯ್. ಹಾಯ್. ಆಮೇಲೆ ಇರ್ಲಿ, ಹೊರಗಡೆ ವರ್ಕರ್ಸ್ ಎಲ್ಲ ಗಲಾಟೆ ಮಾಡ್ತಿದ್ದಾರೆ, ಸ್ಟ್ರೈಕ್ ಮಾಡ್ಬೇಕು ಅಂತ. ಮಾಡ್ಕೊಳ್ಳಿ, ನನಗೇನೀಗ? ನನಗೇನೀಗ ಅನ್ನೋದು ಆಮೇಲೆ ವಿಷಯ. ನೋಡು, ಅವರೆಲ್ಲ ನಮ್ ಫ್ಯಾಕ್ಟ್ರಿ ವರ್ಕರ್ಸ್, ಅವ್ರಿಗೆಲ್ಲ 3 ತಿಂಗಳು ಬೋನಸ್ ಕೊಡಕ್ಕಾಗಲ್ಲ ಅಂತ ನಾನೇ ಹೇಳಿದ್ದು. ಯಾಕೆ? ಬೇರೆ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ಫೋನ್ ಮಾಡಿದ್ರು, 1 ತಿಂಗಳಿಗಿಂತ ಹೆಚ್ಚಿಗೆ ಬೋನಸ್ ಡಿಕ್ಲೇರ್ ಮಾಡಬೇಡಿ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ. ಒಗ್ಗಟ್ಟಾಗಿರ್ಬೇಕಾಗಿರೋದು ಮನೆ ಹಾಳು ಕೆಲಸದಲ್ಲ, ಒಳ್ಳೆ ಕೆಲಸದಲ್ಲಿ. ಇದೇನ್ ಮನೆ ಹಾಳ್ ಕೆಲ್ಸನಾ? ಯಾರಪ್ಪನ ಮನೆ ಗಂಟು ಅಷ್ಟು ಲಕ್ಷ ಕೊಡೋಕೆ? ನಿಮ್ಮಪ್ಪನ ಮನೆದೇ ಆಗಿರ್ಲಿ, ಕೇಳ್ತಾ ಇರೋರು ಯಾರು? ನಮ್ಮ ಕೆಲಸಗಾರರು. ಅವ್ರು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ತಾನು ನಮ್ಗೆ ಇಷ್ಟೊಂದು ಲಾಭ ಬಂದಿರೋದು. ಅದರಲ್ಲಿ ಸ್ವಲ್ಪ ಜಾಸ್ತಿ ಪಾಲ್ ಕೇಳ್ತಿದಾರೆ ಅಷ್ಟೇ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ಸಹನಾ, ಕೇಳ್ತಾ ಇರೋದು ನಾನು. 3 ತಿಂಗಳು ಬೋನಸ್ ಕೊಡ್ತೀಯೋ ಇಲ್ವೋ? ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ. ಸಹನಾ, ಯೋಚನೆ ಮಾಡಿ ನೋಡು. ಸಹನಾ ಅಂತ ಹೆಸರಿಟ್ಕೊಂಡು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗೆ? ನಮ್ಮ ಫ್ಯಾಕ್ಟ್ರಿ, ನಮ್ಮ ವರ್ಕರ್ಸು, 3 ತಿಂಗಳು ಬೋನಸ್ ಅಷ್ಟೇ. ಕೊಡ್ತೀಯೋ ಇಲ್ವೋ? ಕೊಡ್ಬೇಕಾ? ನೀನ್ ಕೊಟ್ರೆ ನನಗೆ ತುಂಬಾ ಸಂತೋಷ. ಈ ಮಾತು ಹೇಳಿದ್ಯಲ್ಲ, ಅದಕ್ಕೋಸ್ಕರ ಒಪ್ಕೋತೀನಿ. ಯಾವ ಮಾತು? ನನಗ್ ಸಂತೋಷ ಅಂತ ಹೇಳಿದ್ಯಲ್ಲ, ಅದು ನಿನಗ್ ಸಂತೋಷ ಆಗೋ ಹಾಗಿದ್ರೆ ಖಂಡಿತ ಎಷ್ಟು ಬೇಕಾದ್ರೂ ಕೊಡ್ತೀನಿ. 6 ತಿಂಗಳು ಬೋನಸ್ ಕೊಡು ಅಂತೀನಿ, ಆಗ ಕೊಡ್ತೀನಿ. ನನಗೆ ನಿನ್ ಸಂತೋಷ ಮುಖ್ಯ, ಈ ಹಣ ಅಲ್ಲ. ನೀನ್ ಹೂ ಅನ್ನು, ಈ ಫ್ಯಾಕ್ಟ್ರಿನೇ ಕೊಟ್ಬಿಡ್ತೀನಿ. ಅಷ್ಟ ತಿರೇಕ ಬೇಡ. 3 ತಿಂಗಳು ಬೋನಸ್ ಕೇಳ್ತಾ ಇದಾರೆ, ಅಷ್ಟು ಕೊಡು. ಕೊಡ್ತೀನಿ ಅಂತ ಹೋಗ್ ಹೇಳು. ನಾನಲ್ಲ ಹೇಳ್ಬೇಕಾಗಿರೋದು ನೀನು. ಫ್ಯಾಕ್ಟ್ರಿ ಯಜಮಾನಿನೇ ಹೇಳ್ಬೇಕು. ಬಾ ಹೋಗೋಣ. ಹೇಳು ಸಹನಾ. ನೀನ್ ಹೇಳು. ನಾನಲ್ಲ ಹೇಳೋದು, ನೀನ್ ಹೇಳ್ಬೇಕು. ನೀನೇ ಹೇಳು ಸುಧಾಕರ್. 3 ತಿಂಗಳು ಬೋನಸ್ ಕೊಡೋದಕ್ಕೆ ನಿಮ್ ಯಜಮಾನಿ ಒಪ್ಕೊಂಡಿದ್ದಾರೆ. ನೀವೆಲ್ಲ ಇನ್ ಸಂತೋಷವಾಗಿ ಕೆಲ್ಸಕ್ಕೆ ಹೋಗ್ಬೋದು. ಸುಧಾಕರ್ ಅವ್ರಿಗೆ, ಸುಧಾಕರ್ ಅವ್ರಿಗೆ ಜೈಕಾರ ಹಾಕ್ಬೇಕಾಗಿರೋದು ನನ್ನ ಹೆಸರಿಗಲ್ಲ. ಫ್ಯಾಕ್ಟ್ರಿ ಯಜಮಾನಿ ಇವರು, ನಿಮ್ಗೆಲ್ಲ 3 ತಿಂಗಳು ಬೋನಸ್ ಕೊಡ್ತಾ ಇರೋದು ಇವರು. ಸಾನಾರ್ ಅವ್ರಿಗೆ, ಸುಧಾಕರ್ 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 ಸಾನಾರ್ ಅವ್ರಿಗೆ. ಸಹನಾ, ಯಾಕೆ ಅಳ್ತಾ ಇದ್ಯಾ? ಸಂತೋಷ ಆಯ್ತು. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಸಂತೋಷಕ್ಕೂ ಅಳ್ತೀಯ, ದುಃಖಕ್ಕೂ ಅಳ್ತೀಯ, ಕೋಪಕ್ಕೂ ಅಳ್ತೀಯ. ನಾನೇನ್ ಮಾಡ್ಲಿ? ಅವರೆಲ್ಲ ನಮ್ಮಿಬ್ರ ಹೆಸರನ್ನು ಸೇರಿಸಿ ಜೈ ಜೈ ಅಂತ ಇದ್ರೆ ನನ್ಗೆಷ್ಟು ಆನಂದ ಆಯ್ತು ಗೊತ್ತಾ? ನೀ ಇನ್ನೂ ಎಳೆ ಮಗು ಸಹನಾ. ವಯಸ್ಸಾಯ್ತೆ ಹೊರತು ಬುದ್ಧಿ ಮಾತ್ರ ಬೆಳೆಯಲಿಲ್ಲ.